ಇದು ಬಸವಣ್ಣನ ಪ್ರೀತಿ ಅಂದ್ರೆ ಅಷ್ಟು ದೂರದಿಂದ ಬಂದು ಹೂ ತಂದಾರ ಕರೀತಾರ. ಅದು ಗ್ರೇಟ್. ಒಂದು ಸಮಾಜದ ಒಂದು ಹೆಸರನ್ನ ಮಾಡಿಸ್ಕೊಟ್ಟಿದ್ದು ಈ ಬಸವಣ್ಣ ನನಗೆ. ನೋಡ್ರಿ ಅಕ್ಕ ಏನ್ ಹೇಳತ್ತಾರ ಅಂದ್ರ ಮಂಗಳಮುಖಿನ ಒಂದ್ ಟೈಮ್ನಾಗ ಒಂದ್ ದೃಷ್ಟಿಯಿಂದ ನೋಡ್ತಿದ್ರೆ ಇವಾಗ ಒಂದು ಹೋರಿ ಹಬ್ಬಕ್ಕೆ ಬಂದ್ಮೇಲೆ ಎಲ್ಲೋ ಅಕ್ಕ ಅಂತ ಮಾತಾಡಿಸ್ತಾರ. ಮೊದಲು ಮಂಗಳಮುಖಿಯರು ಹೋದ್ರೆ ಚಕ್ಕ ಅಂತ ಕರಿತಿದ್ರು. ಈಗ ನನ್ನ ಹೋರಿ ಹಬ್ಬದಾಗ ಎಲ್ಲೋ ಹೋದ್ರು ಯಾರೋ ಆಗ್ಲಿ ಒಂದು ಪಾಪ ಸುಳ್ಳು ಹೇಳ್ಬಾರ್ದು, ಈ ಬಸವಣ್ಣನಿಂದ ನಾನು ಕರ್ನಾಟಕದಾಗ ಒಂದು ಹೋರಿ ಹಬ್ಬದ ಯುವರಾಣಿ ಅಂತ ಹೆಸರಾಗೈತಿ. ಎಲ್ಲೋ ಹೋದ್ರು ಅಕ್ಕ ನೀವು ಹೋರಿ ಹಬ್ಬದ ಬಗ್ಗೆ ಮಾತಾಡ್ತಿರಲ್ಲ, ಗೋರಕ್ಷಣೆ ಬೆಳೆಸಿ ಗೋರಕ್ಷಣೆ ಉಳಿಸಿ ಅಂತ ಹೇಳಿ ಇದು ಮಾಡ್ತಿರಲ್ಲ ಎಲ್ಲ. ನಾನು ಇವಾಗ ಒಂದು 25,000 ಫಾಲೋವರ್ಸ್ ಇರೋದ್ ಕಾರಣ ಅಂತಂದ್ರೆ ಅದಕ್ಕೆ ನನ್ನ ಹಿಂದೆ ಗುರು ಇರ್ಬೇಕಂತ, ಮುಂದೆ ಗುರು ಇರ್ಬೇಕಂತ. ನನ್ನ ಗುರುವಿನ ಸ್ಥಾನದಲ್ಲಿ ನನ್ನ ಆರಾಧನಾ, ನನ್ನ ಫ್ರೆಂಡು ಸಪೋರ್ಟ್ ಮಾಡಿದ್ದಕ್ಕೆ ನಾನು ಇವಾಗ ಬೆಳೆದಿದ್ದೀನಿ. ಅದರ ಹಿಂದೆ ಇನ್ನು ನನ್ನ ಪ್ರಮುಖ ವ್ಯಕ್ತಿಯಾಗಿ ಇವರಿದ್ದಾರೆ. ನನ್ನ ತಂದೆ ತಾಯಿಗಿಂತ ಹೆಚ್ಚು ಇವ್ರು ಗೆದ್ದಾಗ ನಕ್ಕಿದ್ದೀನಿ, ಸೋತಾಗ ಹತ್ತಿದ್ದೀನಿ. ಆದ್ರೆ ಎಂದಿಗೂ ಬೆಂಬಿಡದ ಸಂಗಾತಿ ಅಂದ್ರೆ ನನ್ನ ಹೋರಿ ಹಬ್ಬದ ಈ ನನ್ನ ಬಸವಣ್ಣಗಳು. ಈ ಹುಡುಗಿಯರಷ್ಟ ಹೂ ಮುಟ್ಕನಲ್ಲ, ನಮ್ಮ ಹೋರಿನ ಮಾತ್ರ ಹೂನಾಗ ಅಲಂಕಾರ ಮಾಡ್ತೀವಿ. ಗುಲಾಬಿನೇ ಮೇಂಟೈನ್ ಮಾಡೋಕ್ಕಾಗಲ್ಲ, ಗುಲಾಬಿ ಅಂತ ಹುಡುಗಿ ಮೇಂಟೈನ್ ಮಾಡ್ತೀಯಾ?
ಸ್ಥಳೀಯ ಗ್ರಾಮಸ್ಥರಿಗೆ ಹಾಗೂ ಹಿರಿಯರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾವೇರಿಗೆ ಅಷ್ಟೇ ಸಂಬಂಧ ಇತ್ತು ಮೊದಲ. ಈಗ ಅದು ಗದಗ ಜಿಲ್ಲಾಕ ಶಿಫ್ಟ್ ಮಾಡ್ಯಾರ. ಮೊನ್ನೆ ಲಕ್ಷ್ಮೇಶ್ವರ ಇದು ಯಾವ್ದು ಲಕ್ಷ್ಮೇಶ್ವರದಾಗ ಒಂದಾಯ್ತು ಬರ್ತಾನೆ, ಅದಾಗಿನ ಮತ್ತು ಇತ್ತಾಗ ಬಂದೈತಿ. ಇನ್ನೂ ನಮ್ಮ ದಾಟಿ ಬೆಳಗಾವಿ ದಾಟಿ ಮಹಾರಾಷ್ಟ್ರ ಮಠನ ನಮ್ಮ ಹಟ್ಟಿ ಹಬ್ಬ ಹೋಗ್ಲಿ ಅಂತೇಳಿ ನಾ ಬಸವಣ್ಣನಂತಲ್ಲಿ ಕೇಳ್ಬಿಡ್ತೇನೆ. ಭದ್ರ ಯತ್ನಳ್ಳಿ ಇದು ಬಂದೈತಿ ಅಂದ್ರ ಒಂದು ಹವಾ ಮಾಡನ್ರಿ, ಊರಿನ ಹೆಸರು ಬರಂಗ ಹಬ್ಬ ಮಾಡನ್ರಿ ಅಷ್ಟ. ಎತ್ತಿನಹಳ್ಳಿಯ ವೀರಭದ್ರ ನೆಕ್ಸ್ಟ್ ಅಖಾಡದಾಗ ಮಾಡ್ತಾನ ಅಖಾಡನ ಚಿತ್ರ ಚಿತ್ರ